ಖಾಸಗಿ ಫೈನಾನ್ಸ್ನಿಂದ 3 ಲಕ್ಷ ರೂಪಾಯಿ ಸಾಲವನ್ನು ಪಡೆಯಲಾಗಿತ್ತು. ಆದರೆ ಸಮಸ್ಯೆ ಇತ್ತು. ಹಾಗಾಗಿ ಕೆಲ ತಿಂಗಳಿನಿಂದ ಇಎಂಐ ಅನ್ನ ಪಾವತಿ ಮಾಡಿರಲಿಲ್ಲ. ಮನೆಗೆ ಬೀಗವನ್ನ ಜೊಡೆದಿದ್ದಾರೆ ಇದೀಗ ಬ್ಯಾಂಕ್ ಸಿಬ್ಬಂದಿಗಳು ಹೋಗಿ. ಹಾಗಾಗಿ ಬೀದಿಗೆ ಬಿದ್ದಿದೆ ಕುಟುಂಬ. ಮಲ್ಗೋದಕ್ಕೆ ಜಾಗ ಇಲ್ಲ. ದಂಪತಿ ಹಾಗೂ ಮಕ್ಕಳು ಎಲ್ಲರೂ ಕೂಡ ಬೀದಿ ಪಾಲಾಗಿದ್ದಾರೆ. ಮನೆಗೆ ಬೀಗ ಜೊಡಿದ ಬ್ಯಾಂಕ್ ಸಿಬ್ಬಂದಿಗಳು, ಬೀದಿಗೆ ಬಿದ್ದ ಕುಟುಂಬ. ಮಲಗಲು ಜಾಗವಿಲ್ಲದೆ ದಂಪತಿ ಹಾಗೂ ಮಕ್ಕಳು ಬೀದಿ ಪಾಲಾಗಿದ್ದಾರೆ. ಖಾಸಗಿ ಫೈನಾನ್ಸ್ನಿಂದ 3 ಲಕ್ಷ ರೂಪಾಯಿ ಸಾಲವನ್ನು ಪಡೆಯಲಾಗಿತ್ತು. ಸಮಸ್ಯೆ ಬಂದಂತ ಹಿನ್ನೆಲೆಯಲ್ಲಿ ಕೆಲ ತಿಂಗಳಿನಿಂದ ಇಎಂಐ ಅನ್ನ ಪಾವತಿ ಮಾಡಿರಲಿಲ್ಲ. ಮನೆಗೆ ಬೀಗವನ್ನ ಹಾಕಿ ಸೀಸ್ ಮಾಡಿದ್ದಾರೆ ಖಾಸಗಿ ಬ್ಯಾಂಕ್. ಮೈಸೂರಿನ ನಂಜನಗೂಡು ತಾಲೂಕಿನ ಕಾಟೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಬಟ್ಟೆ ಸಾಮಗ್ರಿ ತೆಗೆದುಕೊಳ್ಳೋದಕ್ಕೆ ಬ್ಯಾಂಕ್ನವರು ಬಿಟ್ಟಿಲ್ಲ. ನಿಯಮವನ್ನ ಗಾಳಿಗೆ ತೂರಿ ಕ್ರೌರ್ಯವನ್ನ ಮೆರೆದಿದ್ದಾರೆ ಬ್ಯಾಂಕ್ ಸಿಬ್ಬಂದಿಗಳು. ತಹಸೀಲ್ದಾರ್ ಕಚೇರಿ ಮುಂದೆ ಕುಟುಂಬಸ್ಥರು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಇದೀಗ ಕೆಲವೊಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಿಲ್ಲ ಬ್ಯಾಂಕ್ ಸಿಬ್ಬಂದಿಗಳು. ಖಾಸಗಿ ಬ್ಯಾಂಕ್ನವರು ಏಕಾಏಕಿ ಬಂದು ನಮ್ಮ ಮನೆಗೆ ಬೀಗವನ್ನ ಜೊಡೆದಿದ್ದಾರೆ. ಜೊತೆಯಲ್ಲಿ ಮನೆಯಲ್ಲಿದ್ದಂತಹ ಬಟ್ಟೆಗಳಾಗ್ಲಿ, ಸಾಮಗ್ರಿಗಳಾಗ್ಲಿ, ಅದ್ಯಾವುದನ್ನು ಕೂಡ ತೆಗೆದುಕೊಳ್ಳೋದಕ್ಕೂ ನಮ್ಗೆ ಅವಕಾಶವನ್ನ ಕೊಟ್ಟಿಲ್ಲ. ನಾವು ಸಾಲವನ್ನ ತೆಗೆದುಕೊಂಡಿದ್ವಿ, 3 ಲಕ್ಷ ರೂಪಾಯಿ ಸಾಲವನ್ನ ತೆಗೆದುಕೊಂಡಿದ್ದಂಥದ್ದು. ಸ್ವಲ್ಪ ಸಮಸ್ಯೆ ಇತ್ತು. ಹಾಗಾಗಿ ನಾವು ಇಎಂಐ ಅನ್ನ ಕೆಲ ತಿಂಗಳಿನಿಂದ ಪಾವತಿ ಮಾಡಿರಲಿಲ್ಲ. ಹಾಗಾಗಿ ಬ್ಯಾಂಕ್ ಸಿಬ್ಬಂದಿಗಳು ಹೋಗಿ ಅಲ್ಲಿ ಬೀಗವನ್ನ ಹಾಕಿರುವಂತದ್ದು. ಆದ್ರೆ ನಿಯಮಗಳನ್ನ ಗಾಳಿಗೆ ತೋರಿದ್ದಾರೆ. ನಮ್ಗೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿಲ್ಲ. ಮನೆಯೊಳಗಿದ್ದಂತಹ ಸಾಮಗ್ರಿಗಳನ್ನ, ಬಟ್ಟೆಗಳನ್ನ ತೆಗೆಯೋದಕ್ಕೂ ಕೂಡ ಬಿಟ್ಟಿಲ್ಲ ಅಂತ ಇದೀಗ ತಹಸೀಲ್ದಾರ್ ಕಚೇರಿ ಮುಂದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ವಚ್ಛ ಹೊಂಟೋಗ್ಬಿಟ್ಟಾಳೆ. ಸ್ವಚ್ಛ ಹೋದ ಮನೇಲಿ ಯಾರು ಇಲ್ಲ ಅಂತ ಇರೋಕ್ಕಾಗಲ್ಲ, ನಾನು ಬಿಟ್ಟು ಹೊಂಟೋಗ್ಬಿಟ್ಟಾಳೆ. ಗಂಡ ಎಲ್ಲೇ ಒಂದ್ ಕಡೆ ಇರ್ತಾನೆ. ಇದನ್ನ ಪಾಪ ಕಟ್ಕೊಂಡು ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ನಮಗೂ ಪುರುಷತೆ ಇದಿಲ್ವಲ್ಲ ಸರ್. ಬೀದಿ ಅಲಿತಾವಿ. ಅದಕ್ಕೇನು ಮಾಡ್ತೀನಿ ಅದ್ರಾಗ ದಯವಿಟ್ಟು ಕೈ ಮುಗಿತಾವಿನಿ. ಅವ್ರು ಮಾಡಿರೋದು ತಪ್ಪು. ನಾನು ನಿಲ್ಸ್ಬಿಟ್ಟು ಹಾಕಿದ್ರೆ ಬೇಕಾದ್ರೆ ಅವ್ರನ್ನ ಕೇಳ್ತಿರ್ಲಿಲ್ಲ ನಾನು. ಅವ್ರು ಯಾಕಂದ್ರೆ ನಾನು ಇಲ್ದೇದಲ್ಲಿ ಹೊಡೆದು ಬೀಗ ಹಾಕಲ್ಲ ಸರ್. ಅದಕ್ಕೆ ಅವ್ರಿಗೆ ಕೈ ಮುಗಿತಾ ಇದ್ದೀನಿ. ನಮ್ಮ ಮನ ಬೀಗ ತೆಗೆದು ನಾವು ಏನೋ ಒಂದು ದುಡ್ಡು ಕಾಸು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಕಟ್ಕೊಡ್ತೀನಿ, ನಮ್ಗೆ ಅವಕಾಶ ಕೊಡಿ. ಈಗೇನು ಇಲ್ಕಟ್ಟೋ ಸಹ ಮಳೆ ಇಲ್ಲ, ಬೆಳೆ ಇಲ್ಲ, ಮತ್ತು ಏನಿಲ್ಲ. ಕೂಲಿ ಮಾಡಬೇಕು. ಬೀದಿಲಿ ಕೆಲಸ ಮಾಡ್ತಾ ಇದ್ದೀನಿ. ಲೋನ್ ತಗೊಂಬಂದು ಕಟ್ತಾ ಇದ್ದೀನಿ. ಈಗ 6 ತಿಂಗಳು ಕಟ್ಟಿ ಈಗ 7 ತಿಂಗಳಲ್ಲಿ ನಿಂತೋಗಿದೆ. ಈಗ ನಾನು ಅವರು ಬೀಗ ಹಾಕ್ತೇ ಹೋಗಿದ್ರೆ ಈಗ 7 ತಿಂಗಳು ಲೋನ್ ಕಟ್ಕೊಡ್ತೀನಿ. ಎಷ್ಟು ವರ್ಷ ಆಯ್ತಮ್ಮ ಸಾಲ ತಗೊಂಡು? 3 ವರ್ಷ ಸರ್. 3 ವರ್ಷ ಸರ್. 3 ವರ್ಷದಿಂದ ಕಟ್ಟಿದ್ದೀರಾ? ಕಟ್ಟಿ 2 ವರ್ಷ ಕಟ್ಟಿನಿ, 1 ವರ್ಷ ಕಟ್ಟಿಲ್ಲ ಅಷ್ಟೇ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಫೈನಾನ್ಸ್ನಿಂದ 3 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಳ್ತಾರೆ. ಇಷ್ಟು ದಿನ ಕಟ್ಟಿದ್ದೀನಿ, ಇನ್ನು ಮುಂದೇನು ಕೂಡ ಕಟ್ತೀನಿ, ಆದ್ರೆ ಸಮಯಾವಕಾಶವನ್ನ ಕೊಡಿ ಅಂತ ಮನೆಯ ನಿವಾಸಿಗಳು ಕೇಳ್ಕೊಳ್ತಾ ಇರುವಂತದ್ದು. ಜೊತೆಯಲ್ಲಿ ನಿಯಮಾವಳಿಗಳನ್ನ ಗಾಳಿಗೆ ತೋರಿದ್ದಾರೆ ಬ್ಯಾಂಕ್ನ ಸಿಬ್ಬಂದಿಗಳು ಅಂತ ಹೇಳ್ತಿದ್ದಾರೆ. ಏನಾಗಿತ್ತು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಏನು 3 ವರ್ಷಗಳ ಹಿಂದೆ ಏನು 3 ಲಕ್ಷ ಸಾಲವನ್ನ ಪಡ್ಕೊಂಡಿದ್ದಂತಹ ಫಲಾನುಭವಿಗಳು 2 ವರ್ಷಗಳ ಕಾಲ ನಿರಂತರವಾಗಿ ಲೋನ್ ಅನ್ನ ಕಟ್ಟಿರ್ತಾರೆ. ಸೊ 2 ವರ್ಷ ಕಟ್ಟಿದ ನಂತರ 6 ತಿಂಗಳು ಕೂಡ ಕಟ್ಟಿರ್ತಾರೆ. ಸೊ 6 ತಿಂಗಳಿಂದ ಲೋನ್ ಅನ್ನ ಕಟ್ಟದ ಕಾರಣಕ್ಕಾಗಿ ಅಥವಾ ಬರ ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ, ಸರ್ಕಾರ ಇರತಕ್ಕಂತ ಸಂದರ್ಭದಲ್ಲಿ ಆ ಭಾಗದಲ್ಲಿ ಬರ ಪರಿಸ್ಥಿತಿ ಆವರಿಸಿಕೊಂಡಿರೋ ಕಾರಣಕ್ಕಾಗಿ ಆ ವ್ಯಕ್ತಿಗಳು ಬೇರೆಯವರ ಹತ್ತಿರ ಹೋಗಿ ವಿಮೆಯನ್ನು ದುಡಿದು ದಿನನಿತ್ಯ ತಮ್ಮ ಜೀವನೋಪಾಯಕ್ಕಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸೊ ಅವರಿಗೆ ಲೋನ್ ಅನ್ನ ಕಟ್ಟೋದಕ್ಕೆ ಆಗೋದಿಲ್ಲ. 2 ತಿಂಗಳು 3 ತಿಂಗಳು ಲೋನ್ ಅನ್ನ ಕಟ್ಟಿದ ಕಾರಣಕ್ಕಾಗಿ ನೋಟಿಸ್ ಅನ್ನ ಜಾರಿ ಮಾಡಿ ಅವರಿಗೆ ನೋಟಿಸ್ ಅನ್ನ ಅಂಟಿಸಿ 2ನೇ ತಿಂಗಳು ಕಟ್ಟದ ಕಾರಣಕ್ಕಾಗಿ ಏನು ಬೀಗವನ್ನ ಜಡಿಲಾಗಿತ್ತು, ಬೀಗವನ್ನ ಹಾಕಲಾಗಿತ್ತು ಮನೆಯವರು, ಆ ಬೀಗವನ್ನ ತೆರವುಗೊಳಿಸಿ ಬ್ಯಾಂಕಿನ ಸಿಬ್ಬಂದಿಗಳು ತಮ್ಮದೇ ಆದಂತಹ ಬೀಗವನ್ನ ಜಡಿದಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ದಾಖಲಾತಿಗಳನ್ನು ಸಮೇತವಾಗಿ ಬ್ಯಾಂಕಿಗೆ ಭೇಟಿಯನ್ನು ನೀಡಿದಂತಹ ಸಂದರ್ಭದಲ್ಲಿ ಸೊ ಈ ಕೇಸಿಗೆ ಸಂಬಂಧಿಸಿದಂತಹ ಎಲ್ಲಾ ವಿಚಾರಗಳು ಕೋರ್ಟಿನಲ್ಲಿರೋದ್ರಿಂದ ಕೋರ್ಟಿನಲ್ಲಿ ನೀವು ಮಾಡಬೇಕಂತಕ್ಕಂತಹ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಸೊ ಇದೇ ವಿಚಾರವನ್ನ ತೆಗೆದುಕೊಂಡು ತಹಸೀಲ್ದಾರ್ ಹತ್ರ ಹೋದಂತಹ ಸಂದರ್ಭದಲ್ಲಿ ತಹಸೀಲ್ದಾರರು ಮೌನಕ್ಕೆ ಶರಣಾಗಿ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನ ನೀಡದೇ ಇರ್ತಕ್ಕಂಥದ್ದು. ಒಂದು ಬಡ ಕುಟುಂಬ ಬೀದಿಗೆ ಬಂದು ಬಿದ್ದಿದೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳ್ಬೋದು. ಶಿವಾನಿ, ಧನ್ಯವಾದಗಳು ಪುಟ್ಟಸ್ವಾಮಿ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಖಾಸಗಿ ಫೈನಾನ್ಸ್ನಿಂದ 3 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡಿದ್ರು. ಇದೀಗ ಮನೆಯ ನಿವಾಸಿ ಕೂಡ ಮಾತನಾಡಿದ್ದನ್ನ ನಾವು ಕೇಳಿಸ್ಕೊಂಡ್ವಿ. ಒಂದ್ ಸ್ವಲ್ಪ ಸಮಯಾವಕಾಶವನ್ನ ಕೊಡಿ, ಇಷ್ಟು ದಿನ ನಾವು ಕಟ್ಕೊಂಡು ಬಂದಿದ್ದೀವಿ, ಇನ್ನು ಮುಂದೇನೂ ಕೂಡ ಕಷ್ಟನೋ ಸುಖನೋ ನಾವು ಕಟ್ತೀವಿ, ಆದ್ರೆ ನಮಗೆ ಒಂದ್ ಸ್ವಲ್ಪ ಸಮಯವನ್ನ ಕೊಡಿ ಅಂತ ಕೇಳ್ತಾ ಇರುವಂತದ್ದು. ಅದರ ಜೊತೆಯಲ್ಲಿ ಖಾಸಗಿ ಬ್ಯಾಂಕ್ನವ್ರು ಬಂದಂತ ಸಂದರ್ಭದಲ್ಲಿ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಕೆಲವೊಂದನ್ನ.
ಆದ್ರೆ ಅದ್ಯಾವುದನ್ನು ಕೂಡ ಫಾಲೋ ಮಾಡಿಲ್ಲ. ಮನೆಯಲ್ಲಿದ್ದಂಥ ವಸ್ತುಗಳನ್ನು ಕೂಡ ನಮಗೆ ತೆಗೆದುಕೊಳ್ಳೋದಕ್ ಬಿಟ್ಟಿಲ್ಲ, ಬಟ್ಟೆಯನ್ನು ಕೂಡ ತೆಗೆದುಕೊಳ್ಳೋದಕ್ ಬಿಟ್ಟಿಲ್ಲ, ಅದೇ ರೀತಿಯಾಗಿ ಬೀಗ ಹಾಕಿದ್ದಾರೆ. ನಾವ್ ಏನ್ ಮಾಡ್ಬೇಕು ಇವಾಗ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ.